ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಇನ್ ಕನ್ನಡ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಓಪನಿಂಗಲ್ಲ ಇದೇನಪ್ಪ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ತೋರಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಸೊ ನಾವಿವತ್ತು ಬಂದಿದ್ದೀವಿ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿರುವಂತಹ ಮಲ್ಲಂದೂರು. ಈ ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ತುಂಬ ಮೂವೀಸ್ನ ಶೂಟ್ ಮಾಡಿದಾರಂತೆ. ಮೂವೀಸಲ್ಲಿ ಬರುವಂಥ ಸಾಂಗ್ಸ್ ಎಲ್ಲ ಶೂಟ್ ಮಾಡಿದಾರಂತೆ. ನನಗೀಗ ರೀಸೆಂಟಾಗಿ ಗೊತ್ತಾಗಿದ್ದು ಮನೆ ದೇವರು ಮೂವಿಯಲ್ಲಿ ಒಂದು ಸಾಂಗ್ ಶೂಟ್ ಆಗಿದೆ. ಸೊ ಇದೇ ಪ್ಲೇಸಲ್ಲಿ ಸೊ ತುಂಬ ಮೂವೀಸ್ ಶೂಟ್ ಮಾಡಿದಾರಂತೆ. ಸೊ ಈಗ ನಾವು ಈ ಪ್ಲೇಸ್ ನೋಡೋಕ್ಕಲ್ಲ ಬಂದಿದ್ದು, ಆ್ಯಕ್ಚುಲಿ ಇಲ್ಲಿ ಅಕ್ಕ ಇದ್ದಾರಲ್ಲ ಅವ್ರ ಮನೆಗೆ ಬಂದಿದ್ದು ನಾವು. ಸೊ ಗ್ರೀನ್ ಪ್ಲೇಸ್ ಹೋಮ್ ಸ್ಟೇ ಅಂತ ಇಲ್ಲಿ ಅಕ್ಕ ಇದ್ದಾರಲ್ಲ ಅವ್ರದ್ದು. ಸೊ ಇವ್ರು ನಮಗೆ ನೆಂಟರಾಗಬೇಕು, ನಮ್ಮ ಮನೆಯವ್ರಿಗೆ ತಾತ ಆಗಬೇಕು. ಸೊ ಅವ್ರದ್ದು ಇರೋದು ಹೋಮ್ ಸ್ಟೇ. ಸೊ ಹಂಗಾಗಿ ಅವ್ರ ಮನೆಯಲ್ಲಿ ಹಿರಿಯರ ಪೂಜೆ ಇದ್ದಿದ್ದರಿಂದ ನಾವು ಬಂದ್ವಿ. ಸೊ ಅವ್ರ ಮನೆ ಆಗಿರ್ಬೋದು, ಆ ಹೋಮ್ ಸ್ಟೇ ಆಗಿರ್ಬೋದು, ಸುತ್ತಮುತ್ತ ವ್ಯೂ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಹತ್ರ ಆಗಿರುವಂತಹ ವಿಸಿಟಿಂಗ್ ಅಂದರೆ ಟೂರಿಸ್ಟ್ ಪ್ಲೇಸ್ಗಳು ತುಂಬಾ ಇದೆಯಂತೆ. ಸೊ ಹಂಗಾಗಿ ಚೆನ್ನಾಗಿರೋ ವ್ಯೂ ಪಾಯಿಂಟಲ್ಲೇ ಇವರು ಹೋಮ್ ಸ್ಟೇ ಮಾಡ್ಕೊಂಡಿದ್ದಾರೆ. ಕೂಡ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಅವರು ಕೂಡ ಡ್ರೋನ್ ಶಾಟ್ ಎಲ್ಲ ಮಾಡಿಸಿದ್ದಾರೆ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಕಂಟಿನ್ಯೂ ನೋಡಿ ವಿಡಿಯೋನ. ಸೊ ಇಲ್ಲಿ ನಮ್ಮಮ್ಮರು ಕೂಡ ಕೆಲಸ ಮಾಡಿದಾರಂತೆ. ಇನ್ನೊಂದು ಮೇಯ್ನ್ ಥಿಂಗ್ ಇಲ್ಲಿ, ಸೊ ನಿಮ್ಮ ನೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ ಇದ್ದಾರಲ್ಲ ಅಶ್ವಿನಿ ಅವರು, ಅವರ ತವ್ರ ಮನೆ ಕೂಡ ಇಲ್ಲೇ ಇರೋದು. ನಾನು ಆಗಲೇ ಝೂಮ್ ಮಾಡಿ ಒಂದು ಮನೆ ಥರ ತೋರಿಸ್ದೆ, ಮತ್ತೆ ಆ ಕ್ಲಿಪ್ ಹಾಕ್ತೀನಿ ನೋಡಿ ಇಲ್ಲಿ. ಸೊ ಆ ಮನೆ ಅವರ ತವ್ರ ಮನೆ ಅಂತ ಹೇಳಿದ್ದಾರೆ. ನನಗೆ ಅಷ್ಟು ಕನ್ಫರ್ಮ್ ಇಲ್ಲ, ಬಟ್ ಅದೇ ಅಂತ ಹೇಳ್ತಿದ್ದಾರೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಆ ಮನೆಯಲ್ಲಿ ನಮ್ಮಮ್ಮರು ಕೂಡ ಕೂಲಿ ಮಾಡಿದಾರಂತೆ, ಅಂದರೆ ಕೆಲಸ ಮಾಡಿದಾರಂತೆ. ಸುಮಾರು ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲೇ ಹೋಗಿ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡೋದು ಮತ್ತು ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡೋದೆಲ್ಲ ನಮ್ಮ ಅಮ್ಮರು ಮಾಡಿದಾರಂತೆ. ಅದನ್ನು ಕೇಳಿ ನನಗೆ ತುಂಬಾ ಖುಷಿ ಆಯಿತು, ಅಂದರೆ ಪ್ರೌಡ್ ಫೀಲ್ ಆಯಿತು. ಅವ್ರ ಮನೇಲೆಲ್ಲ ಕೆಲಸ ಮಾಡಿದಾರಲ್ಲ ಅಮ್ಮರು ಅಂತ ಹೇಳ್ಬಿಟ್ಟು. ಸೊ ಈಗ ಆ ಪ್ರಾಪರ್ಟಿ ಸೇಲ್ಗಿದೆ ಅಂತ ಕೇಳ್ಪಟ್ಟೆ, ಬಟ್ ನನಗಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಟ್ ನೋಡಿ ತುಂಬಾ ಖುಷಿ ಆಯಿತು. 200 ಮೀಟರ್ಸ್ ಅಷ್ಟು ವಾಕ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಗಾಡಿಲೂ ಬರ್ಬೋದು. ವಾಕ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ, ನೇಚರ್ನ ಎಂಜಾಯ್ ಮಾಡ್ಬೋದು. ವ್ಯೂ ಪಾಯಿಂಟ್ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಮನೆ ತೋಟ ಅಲ್ವಾ, ಕಾಫಿ ತೋಟ, ಹಂಗಾಗಿ ನಡೆಯೋಕೆ ಒಂದು ಸ್ವಲ್ಪ ಹಿಂಸೆ ಆಯಿತು ಓಡ್ತೊಳಗೆಲ್ಲ. ಮತ್ತು ಜಿಗ್ನೆ ಕಾಟ, ನಾನು ಭಯ ಪಡ್ಕೊಂಡೆ ವೀಡಿಯೋ ಈಗ ಮನೆ ಹತ್ರ ಹೋಗಿದ ತಕ್ಷಣ ನಾನು ಒಂದು ಟೂರ್ ಕೊಟ್ಬಿಡೋಣ ನಿಮಗೆ ಅಂತ ಅಂದ್ಕೊಂಡು ಹೋದೆ. ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಕೂಡ. ಆಮೇಲೆ ಹೇಳಿದ್ರು ಅಕ್ಕ, ಇಲ್ಲ ನೀನು ಅಪ್ಲೋಡ್ ಮಾಡು ಯೂಟ್ಯೂಬ್ಗೆ, ನಾನು ವೀಡಿಯೋಸು ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಬೇಕಾದರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನನಗೆ ಫುಲ್ ಖುಷಿ ಆಗಿಬಿಟ್ಟು ನಾನು ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಮುಂದೆ ವೀಡಿಯೋ ಬರುತ್ತೆ ಅದು. ಸೊ ಸಿಟಿ ಕಡೆ ಇದ್ದು ಬೇಜಾರಾಗಿರೋವಂಥವ್ರು, 1-2 ದಿನ ನಮಗೆ ರೆಸ್ಟ್ ಬೇಕು, ನಮ್ಗೆ ಪೀಸ್ಫುಲ್ ಆಗಿರಬೇಕಂದ್ರೆ ಈ ಥರ ಪ್ಲೇಸ್ಗಳಿಗೆ ಬರಬೇಕು, ವರ್ಕ್ ಟೆನ್ಷನ್ ಫ್ರೀ ಆಗೋದಕ್ಕೆ. ಸೊ ಈ ಥರ ಪ್ಲೇಸ್ಗಳು ತುಂಬಾ ಬೆಸ್ಟ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಇದನ್ನು ನಿಮಗೆ ಏನಂತಾರೆ ಮಾಡ್ತಾ ಇರೋದು ಹೋಗಿ ಅಂತ. ಮನೆ ಹತ್ರನೂ ಅಷ್ಟೇ ತುಂಬಾ ಚೆನ್ನಾಗಿದೆ ವೆದರು. ಅಷ್ಟೇ ಒಳ್ಳೆ ಕುಕ್ಕು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಹೋದಾಗ ಸುಮಾರು ಒಂದು 10 ವೆರೈಟೀಸ್ ಅಡುಗೆ ಮಾಡಿದ್ದಾರೆ. ಎಲ್ಲದೂ ಅಷ್ಟೇ, ಮೀನಾಗಿರ್ಬೋದು, ಮಟನ್, ಚಿಕನ್, ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಒಂದು ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ತುಂಬಾ ಚೆನ್ನಾಗಿ ಮಾಡಿದ್ರು. ಮಲ್ಲ ಸ್ಪೆಷಲ್ ಎಲ್ಲ ಥರ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಡ್ತಾರೆ. ಇದು ಅದು ಹೋಮ್ ಸ್ಟೇ ಇದೆಯಲ್ಲ ಎಂಟ್ರೆನ್ಸು, ಓಕೆನಾ. ಅಲ್ಲೊಂದಿದೆ ರೂಮು. ನಾಯಿಗಳು ನೋಡಿ ಇಲ್ಲಿ ಎಷ್ಟಿದೆ. ಏಯ್ ಯಾಕ್ರೋ ದಿಸ್ ಲುಕ್ಸ್ ನೈಸ್. ಸೊ ದಿಸ್ ಇಸ್ ಎಂಟ್ರೆನ್ಸ್. ಏನಂತ ಬಂದ್ಬಿಟ್ಟಪ್ಪ ಕ್ಯಾಮ್ರಾಗೆ. ಸೊ ಗ್ರೀನ್ ಪ್ಲೇಸ್ ಅಂತ ಇದೆ, ತುಂಬಾ ಚೆನ್ನಾಗಿದೆ ವ್ಯೂ ನೋಡಿ ಗೈಸ್ ಮೇಲ್ಗಡೆಯಿಂದ. ಇದಕ್ಕೆ ಸಾಂಗ್ನ ಅಟ್ಯಾಚ್ ಮಾಡಿದ್ದಾರೆ, ಬಟ್ ನಾನು ಕಾಪಿರೈಟ್ಸ್ ಎಲ್ಲಾದರೂ ಬಂದಾಯ್ತು ಅಂತ ಅದನ್ನು ಕಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಈ ಮೇಲ್ಗಡೆಯಿಂದ ವ್ಯೂ ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ ಅಂತ. ಸೊ ನಾವು ಹೋಗಿದ್ದು ಅದೇ ಪ್ಲೇಸು, ಶೂಟಿಂಗ್ ಪಾಯಿಂಟ್ ಅಂತ. ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಶೀಟು, ಬ್ಲೂ ಕಲರ್ ಥರ ಅದೇ ಹೋಮ್ ಸ್ಟೇ. ನೋಡಿ ಏನು ಸಖತ್ತಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಹೋಮ್ ಸ್ಟೇ ಅಂತ. ನಾನು ಇದು ವೀಡಿಯೋಸ್ನ ಒಳಗಡೆ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಅದಕ್ಕೆ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟು ಅಕ್ಕ ಕಳಿಸಿದ್ರು, ಅದನ್ನೇ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ವಿತ್ ಅವರ್ ಪರ್ಮಿಷನ್ ಕೂಡ. ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಬೇಕಾದರೂ ನೋಡ್ಕೋಬೋದು, ಇಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ರೋಡು ಅಷ್ಟೇ ಸ್ವಲ್ಪ ಮಲೆನಾಡು ಸೈಡ್ ಅಂದರೆ ರೋಡೆಲ್ಲ ಅಷ್ಟೊಂದು ನೀಟಾಗಿರಲ್ಲ. ಬಟ್ ಹೋಗ್ಬೋದು, ಮನೆ ತನಕ ಏನು ಪ್ರಾಬ್ಲಮ್ ಇಲ್ಲ. ಅದನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕಂದರೆ ಮಲೆನಾಡು ಸೈಡ್ ಅಂದರೆ ರೋಡ್ಗಳು ಚೆನ್ನಾಗಿರಲ್ಲ, ಹೋಗೋದಕ್ಕಾಗಲ್ಲ ಅಂತ ಈ ಥರ ಎಲ್ಲ ಮೈಂಡ್ಸೆಟ್ ಇರುತ್ತೆ. ಬಟ್ ಇಲ್ಲ, ರೋಡ್ ಸ್ವಲ್ಪ ಹಾಳಾಗಿದೆ ಬಿಟ್ಟರೆ ತುಂಬ ಚೆನ್ನಾಗಿದೆ ಹೋಗೋದಕ್ಕೇನು ಅಷ್ಟೊಂದೇನು ಏನಂತಾರೆ ಹಾಳಾಗಿಲ್ಲ. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ತಾತ ಅವ್ರದ್ದು ಹೋಮ್ ಸ್ಟೇ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು ಅವ್ರ ಮಗ ಮತ್ತು ಸೊಸೆ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆಯೂ ಕೂಡ. ನಾವು ಹೋದಾಗಲೇ ಒಬ್ಬರು ಗೆಸ್ಟ್ ಬಂದು ಆಲ್ರೆಡಿ ಹೋಗಿದ್ರು. ಹಂಗಾಗಿ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡಿದ್ರು ಅಕ್ಕ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಇದು ಬಂದು ಫಸ್ಟ್ ರೂಮ್. ನಾವಿಲ್ಲೇ ಸ್ಟೇ ಆಗಿದ್ದು. ಸೊ ಇದು ಫಸ್ಟ್ ರೂಮ್. ಇದು 2ನೇ ರೂಮು. ಇಲ್ಲಿ ಒಂದು 8ರಿಂದ 9 ಜನ ಮಲ್ಕೋಬೋದು. ಎಲ್ಲ ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಕೂಡ ಇದೆ. ತುಂಬ ನೀಟಾಗಿ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮನೆ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಸೊ ಆಗಲೇ ಹೇಳ್ದಂಗೆ ಅಡುಗೆ ವಿಚಾರವಂತೂ ನೀವು ಕೇಳೋದೇ ಬೇಡ. ತುಂಬಾ ಚೆನ್ನಾಗಿ ಏನಂತಾರೆ ಮಾಡಿಕೊಡ್ತಾರೆ ಅಡುಗೆನ. ನೀವು ಹೆಂಗೆ ಕೇಳ್ತೀರಾ ಅದೇ. ಮಲೆನಾಡು ಸ್ಪೆಷಲ್ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಇದಿಷ್ಟು ಆಗಿತ್ತು ಈ ಮನೆ ರೂಮು. ಇನ್ನೊಂದು ಸಣ್ಣ ಮನೆ ಕಡೆ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದ್ರದ್ದು ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಮತ್ತು ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದರೆ ಚೆಂದ ಕೇಳೋದಕ್ಕೆ ಅಥವಾ ನೋಡೋದಕ್ಕಾಗಲಿ. ಸೊ ಇಲ್ವಲ್ಲ ಅಂತ ನಾನು ವಾಯ್ಸ್ ಓವರಾಗಿ ಕೊಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಬೇಕನ್ನೋ ಥಾಟಲ್ಲಿ ಇರಲೇ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಅಂದರೆ ಪುನೀತ್ ರಾಜ್ಕುಮಾರ್ ವೈಫ್ ಅವ್ರು ತವ್ರ ಮನೆ ಅಂತಿದ್ರಲ್ಲ, ಕೇಳಿದ್ಮೇಲೆ ಇಲ್ಲ ಯಾಕೆ ವ್ಲಾಗ್ ಮಾಡಬಾರ್ದು ನಾನು ಅಂತ ಹಿಂದೆ ಸ್ಪಾಟಲ್ಲಿ ನಾನು ವ್ಲಾಗ್ನ ಶುರು ಮಾಡಿದೆ. ಸೊ ಅಲ್ಲಿಂದ ಲಾಂಗ್ ವಿಡಿಯೋನೇ ಆಗೋಯ್ತಿದ್ದು. ತುಂಬ ಒಂದು 15 ಮಿನಿಟ್ಸೇ ಆಗೋಯ್ತೇನಪ್ಪ. ತುಂಬ ಚೆನ್ನಾಗಿ ಬಂತು ವ್ಲಾಗ್ ಅಂತೂ. ನನಗಂತೂ ಖುಷಿ ಆಯಿತು. ಅಕ್ಕನೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಾನು ಫಸ್ಟ್ ಟೈಮ್ ಅವ್ರನ್ನ ಮಾತಾಡ್ಸಿದ್ದು. ಫಸ್ಟ್ ಟೈಮ್ ಅವ್ರನ್ನ ನಾನು ನೋಡಿದ್ದು ಕೂಡ. ತುಂಬಾ ಚೆನ್ನಾಗಿರ್ತಾರೆ. ಸೊ ಇದು ನೈಟ್ ಕ್ಯಾಂಪ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದಷ್ಟೇ ವ್ಲಾಗು. ಅದು ಏನಂತಾರೆ ಈ ರೆಸಾರ್ಟ್ ಬಗ್ಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಈ ರೆಸಾರ್ಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ನಮಗೆ. ಹೇಳಿ ಮನೆ. ಈ ರೆಸಾರ್ಟ್ ಬಗ್ಗೆ ಏನಾದರೂ ಮಾಹಿತಿ ಹೇಳಿ. ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ನಂಬರ್ ಅಲ್ಲಿದೆ. ಅದು LIC ಮಾಡಿಸಿದ್ರೆ ಯಾರು LIC ಮಾಡಿಸಿ LIC ಮಾಡ್ತಾರೆ. ಆಮೇಲೆ ರೆಸಾರ್ಟಿಗೆ ಯಾರು ಬರೋದಿದ್ರೆ ಬನ್ನಿ. ಗ್ರೀನ್ ಪ್ಲೇಸ್ ಹೋಮ್ ಸ್ಟೇ ಅಂತ ಬನ್ನಿ, ಆಯಿತಾ? ಹಾಂ, ಇದು ನಮ್ಮ ತಾತ ಹೇಳಿ. ನಮ್ಮ ಅಜ್ಜರ್ದು ಹೋಮ್ ಸ್ಟೇ ಯಾವ ಊರಲ್ಲಿದೆ ಇದು? ಇದು ಬ್ಯಾರವಳ್ಳಿಯಲ್ಲಿದೆ. ಮಲ್ಲಂದೂರು ಹತ್ರ ಬ್ಯಾರವಳ್ಳಿ ಅಲ್ಲಿ ಬನ್ನಿ. ಚಿಕ್ಕಮಗಳೂರು ಡಿಸ್ಟಿಕ್ಕು, ಚಿಕ್ಕಮಗಳೂರು ಜಿಲ್ಲೆ. ಮಲ್ಲಂದೂರು ಹೋಗ್ಲಿ ಗೊತ್ತಿಲ್ಲ. ಒಬ್ಳಿಗೆ ಗೊತ್ತಿಲ್ಲ. ಇದು ಆಲ್ರೆಡಿ ಸೋನೆ ಸ್ಟಾರ್ಟ್ ಆಗ್ತಿದೆ ಇಲ್ಲಿ. ಸೊ ಎಲ್ಲಿ ಹಾಕಿದೆ. ಮಲ್ನಾಡು ಸ್ಪೆಷಲ್ ಎಲ್ಲ ಥರ ಅಡುಗೆನೂ ಮಾಡಿಕೊಡ್ತಾರೆ ನಿಮಗೆ ಬೇಕಂದರೆ. ಆ ಚಾರ್ಜಸ್ಸು ಅದಕ್ಕೆ ಪರ್ಸನ್ ವೈಸ್ ತಗೋತಾರಂತೆ. ಅದಕ್ಕೆಲ್ಲ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೇಕು, ಆಯಿತಾ? ನನಗೆ ತುಂಬ ಇಷ್ಟ ಆಯಿತು. ಬಳ್ಳಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ದ್ರಾಕ್ಷಿ ಗೊಂಚಲಿದ್ದಂಗಿದೆ, ಚೆನ್ನಾಗಿದೆ. ನಾನು ಕೂತ್ಕೊತೀನಿ. ಮಾತಾಡಿ. ವಾಲಿಬಾಲ್ ನೆಟ್ ಇದೆ, ಪ್ಲೇ ಏರಿಯಾ ಇದು. ಇಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಸೊ ಬೇಕಂದರು ಈ ಹೋಮ್ ಸ್ಟೇಗೆ ಬರೋರು ಇದು ಕಾಂಟ್ಯಾಕ್ಟ್ ಮಾಡ್ಕೊಬನ್ನಿ. LIC ಕೂಡ ಮಾಡಿಸ್ಬೋದು. ನಮ್ಮ ತಾತ LIC ಎಲ್ಲ ಮಾಡಿಕೊಡ್ತಾರೆ ಅಲ್ವಾ? ಯಸ್. ನಿಮ್ಮ ಕಡೆಯಿಂದ ಬಂದಿರೋದು ನಾಯಿಕಾಲ, ಜೀನು ಮರ್ರೆ, ಮಳೆಗಾಲ, ಜಿಗಿಣಿ ಇವೆಲ್ಲ ಇರಬೇಕು. ನೇಚರು ಇವೆಲ್ಲ ಒಂಥರ. ನಮ್ಮ ಯಜಮಾನ್ರು ಬದುಕಿಸ್ತವ್ರು ನೋಡಿ, ರಕ್ತ ಕೊಟ್ಟು. ಹತ್ತಿಸ್ಕೊಬರ್ರಿ ಕಾಲ ಮೇಲೆ. ಎಷ್ಟು ದೊಡ್ಡದಾಗಿದೆ ನೋಡೋದು. ಚಿಕ್ಕದು ಇರ್ತವೆ ಅಂದರೆ ದೊಡ್ಡದಿದೆ. ನಾವೆಲ್ಲ ಓಡಾಡಿ ಬಂದ್ವಿ. ನಾನೀಗ ನನ್ನ ಕಾಲೇ ನೋಡ್ಕೊಳ್ಳೋದು. ಎಲ್ಲ ಹತ್ಕೊಬಿಟ್ಟಿದೆ ಅಂತ. ಅದು ಹೆಂಗೆ ಬರುತ್ತೆ ನೋಡು. ನಮ್ಮ ತೋಟದಲ್ಲೂ ಇದೆ, ಆದರೆ ನಾವು ತೋಟಕ್ಕೆ ಹೋಗಲ್ಲ ಅಷ್ಟೇ. ಅದು ಒಂಥರ ಕುಡಿದ್ರೆ ಎಷ್ಟು ML ರಕ್ತ ಕುಡಿಯುತ್ತಪ್ಪ. ಇಷ್ಟು ದೊಡ್ಡದಿದೆ. ಮನೆ ಏನು ಸಿಕ್ಲಿಲ್ವ ಕೈಗೆ? ಎಲ್ಲೇ ತಗೋಬಾ ಇಲ್ಲಿ. ಏನು ತೆಗ್ದು ಸಿ ಫಸ್ಟ್. ಸಾಯಿಸ್ಬೇಕು ತಾನೆ, ಮತ್ತೆ ಯಾವ್ದಾದ್ರು ರಕ್ತ ಕುಡಿಯಲ್ವ ಅದು? ಅಜ್ಜಿ ಹೊರಟದ. ಸೊ ನಾವೀಗ ಹೊರಟಿದ್ದೀವಿ ಊರಿಗೆ ಹೋಗೋದಕ್ಕೆ. ನೆನ್ನೆ ಬಂದಿದ್ವಿ, ಇವತ್ತು ಹೋಗ್ತಾಯಿದ್ದೀವಿ. ನಾನೇ ಕಾಣಿಸ್ತಿದ್ದೀನಿ. ತೋರ್ ಮನೆಗೆ ಹೋಗಿ ಕಪ್ ಕಾಯ್ದಿನ ಇಲ್ಲ, ಸುಸ್ತಾಯ್ತಲ್ಲೆಲ್ಲ ಹೋಗ್ಬಂದು. ನೋಡಿ ನೇಚರ್ ನೋಡಿ, ನೇಚರ್ಸ್ ವಾವ್. ನಾವು ಅದೃಷ್ಟವಂತರು ಈ ಕಡೆ ಸೈಡಿಗೆ
ಬಂದಿದ್ದೀವಿ. ಕೆಲವೊಬ್ರು ಇದು ನೋಡೋದಕ್ಕೆ ಇಷ್ಟು ಪ್ರಕೃತಿ ಸೌಂದರ್ಯನ ಅನುಭವಿಸೋದಕ್ಕೆ ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ಬಟ್ ನಮಗಿದು ನ್ಯಾಚುರಲ್ ಆಗಿ ಡೈಲಿ ಸಿಗ್ತಾ ಇರುತ್ತೆ. ಸ್ಪೆಕ್ಸ್ ತೆಗೆದ್ಬಿಡೋಣ. ಬೈತಾರೆ ನನ್ನ ಫ್ರೆಂಡ್ಸ್ ಸ್ಪೆಕ್ಸ್ ಹಾಕಿದ್ದೀನಿ ಅಂದರೆ. ಅಪರೂಪ ಕಾಜಲ್ ಹಚ್ಕೊಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಅಯ್ಯೋ ನೋಡಿ ಮಸ್ಕರದು ಇದೇ ಪ್ರಾಬ್ಲಮ್. ನನಗೆ ಬೇಜಾರಾಗುತ್ತೆ ಮಸ್ಕರ ಹಾಕೋದಕ್ಕೆ. ಸ್ವೆಟ್ ಆಗಿಬಿಟ್ರೆ ಅದು ಫುಲ್ಲು ಅಂಟ್ಕೊಬಿಡುತ್ತೆ. ನೆಟ್ವರ್ಕ್ ಇದೆ ಗೈಸ್ ಇಲ್ಲಿ ಜಿಯೋ, ಅದೊಂದು ಖುಷಿ ಪಡ್ಬೋದು. ಜಿಯೋ ಚೆನ್ನಾಗಿ ಸಿಗುತ್ತೆ. ಏರ್ಟೆಲ್ ಇದ್ದವರು ವೈಫೈ ಹಾಕ್ಸಿದ್ದಾರೆ. ವೈಫೈ ಇದೆ, ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು ಬಂದರೆ. ಯಾರಿಗಾರ ಹೋಮ್ ಸ್ಟೇ ಡೀಟೇಲ್ಸ್ ಬೇಕಂತ ಕಮೆಂಟ್ ಮಾಡಿ, ಬೇಕಾದವರು ನಾನು ಅವ್ರ ನಂಬರ್ ಕಾಂಟ್ಯಾಕ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ವೆದರ್. ಅಲ್ಲಿ ವ್ಯೂ ಪಾಯಿಂಟ್ಗೆ ಹೋಗಿ ಬಂದ್ವಲ್ಲ, ಅಲ್ಲಂತೂ ಸುಮಾರು ಮೂವೀಸ್ ಶೂಟ್ ಆಗಿದೆ ಅಂತೆ. ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಚಿಕ್ಕ ಹುಡುಗಿ ಇದ್ದಾಗ. ಈಗ ಇಲ್ಲೇ ಇದ್ದಿದ್ದಂತೆ ನಮ್ಮಮ್ಮರು. ಸೊ ಇಲ್ಲಿ ಬಾಗ್ಮನೆ ಅಂತ ಅಲ್ಲಿ ಅವ್ರ ಹತ್ರ ಕೆಲಸ ಮಾಡ್ತಿದ್ದಂತೆ. ಕಾಫಿ ಕುಯ್ಯೋದು, ಮನೆ ಕೆಲಸ ಮಾಡೋದೆಲ್ಲ ಮಾಡ್ತಿದ್ರಂತೆ ಚಿಕ್ಕವರಿದ್ದಾಗ. ಸೊ ಅದಕ್ಕೆ ವೀಡಿಯೋ ಕಾಲ್ ಮಾಡಿ ತೋರಿಸು ಅಂತಂದರು, ಮಾಡಿ ತೋರಿಸ್ದೆ. ಏನೋ ಒಂಥರ ಖುಷಿ ಆಗುತ್ತಲ್ವ. ಸುಮಾರು ವರ್ಷ ಆದಮೇಲೆ ಆ ಪ್ಲೇಸ್ ಅಲ್ಲಿ ನೋಡ್ತೀವಿ. ವಾ ಮೀನು ಸ್ಮೆಲ್ ನೋಡಿಲ್ಲ. ಮೀನು ಒಣಗಿದ ಮೀನು ಸ್ಮೆಲ್ ಬೇಡ ಬಿಡಪ್ಪ, ನಾನು ತಿನ್ನಲ್ಲ. ಇಲ್ಲಿಗೆ ಬರೋದಾ ತಾತ? ಇದೇ ಚರ್ಚ್ಗೆ. ಕಾಪಿರೈಟ್ ಬರುತ್ತೆ. ಫೋಟೋ ತೆಗೆದುಬಿಟ್ಟ ಬೀಜದ್ದು. ಫಸ್ಟು ಇದೇನಿದು ಬೀಜ ಅಂತ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ಬೇಕು. ಇದನ್ನ ಯಾವ ಹಣ್ಣಿಗೆ ಕಂಪೇರ್ ಮಾಡೋದು? ಟೇಸ್ಟೇ ಬೇರೆ. ಸೀತಾಫಲ ಪಲ್ಪ್ ಇರುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದೆಯಾ? ಯಾವ ಫ್ಲೇವರ್ ಇದು? ಸಪೋಟ ಐಸ್ ಕ್ರೀಮ್. ಇನ್ನು ಕನ್ನಡದಲ್ಲಿ ಇದು ನಂದಿನಿ ಫ್ಲೇವರಾ? ನಂದಿನಿ ನಿಂಗೆ ಬೇಡವಾ? ಯಾವ ಬೇಕು ನಮಗೆ? ಇಲ್ಲಪ್ಪ, ಇದು ಬಂದದ್ದು ಎಷ್ಟು ಬೇಕು? ಹೌದಾ? ನನ್ನ ಗಂಡ ದುಡಿಕೋರೆ. ಈಗ ಇದರಲ್ಲಿ 2 ಬಂತು, 30 ಮಾಡಿದ್ನಾ? ಹೌದಾ? ಹಂಗಾರೆ ಇದಕ್ಕೆ 28 ರೂಪಾಯಿ ಅಷ್ಟೇ. ಹಂಗಾರೆ ಐಸ್ ಕ್ರೀಮಿಗೆ ಏನೋ 28 ರೂಪಾಯಿ ಅಷ್ಟೇ. ಚೆನ್ನಾಗಿದೆ. ಹೌದಾ? ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಮಿಕ್ಸ್ ಮಾಡಿ. ಅವತ್ತು ನಾನು ಐಸ್ ಕ್ರೀಮ್ ಮಾಡಿದ್ನಲ್ಲ, ಇದ್ರದ್ದು ಮನೆ ಚಂದ. ನಂದಿನಿ. ಹಾಂ, ಚೆನ್ನಾಗಿರುತ್ತೆ. ಕನ್ನಡವೇ ನಮ್ಮಮ್ಮ. ಸಿಕ್ಕಿದೆ ಅದು. ಅವತ್ತು ನಾನು ಮಾಡಿದ್ದೆ ಮನೇಲಿ. ಅವನು ಹೇಳ್ದ ಚೆನ್ನಾಗಿದೆ ಇದು. ಎಷ್ಟು ರೂಪಾಯಿ? 30 ರೂಪಾಯಿ. 28 ರೂಪಾಯಿ ಆಯಿತು. ಹಾಕು. ಇದು ಮೋನ್ ತಗೊಂಡು ಬಿಟ್ಟು ಬದಲು ಇದೇ ತಗೋಬೋದು. ಚೆಲ್ಲು ಹೋಗಲ್ಲ. ಚೆಲ್ಲೋಗಲ್ಲ. ಇವನ ಹತ್ರ ಗೂಗ್ಲಿ ಕಪ್ ಐಸ್ ನಾವು ತಿನ್ನೋದೇ ಕಪ್ ಐಸು. ಫೋನ್ ನೋಡಿ ಚೆನ್ನಾಗಿ ಇಟ್ಬಿಟ್ಟು ನಂಗೆ ಗೊತ್ತಿಲ್ಲ. ನೀನು ತಗೋಬೇಕು ಬಂದು ಮಾತಾಡ್ತಾನೆ. ಯಾರು ಹೇಳಿದ್ದು? ಹೇಳಿಲ್ಲ ನಾನು ನೀನು ಆಗಿನೆಲ್ಲ ಹೇಳಿದ್ದು, ಮನೆ ಸಾಕ ಮನೆ ಹೇಳಿದ್ದು. ತಗೋಬರ್ತೀನಿ ಮಾವ. ಹೇಳ ಬೇಡ ನಾನು ತರಕಾರಿ ತಗೋ. ನಾಳೆ ತಂದ್ರೆ ಸೋಮವಾರ ತಿನ್ನಲ್ಲ. ತರಕಾರಿ ಕಡಿಮೆ ಮಾಡೋದು. ಅದೇ ಹೇಳ್ತಿದ್ದೀವಲ್ಲ. ಬೀಚ್ ಬೇಕು. ಅದೆಂತ ಇನ್ನೊಂದು ಕವರ್ಲಿ ಕಿವಿ. ಕಿವಿನ ಕಿವಿ ಕಿವಿನ ಅಂತೆ. ಕಿವಿ ಫ್ರೂಟು. ಏನೇನು ಫ್ರೂಟ್ ಇದೆ ಅಂತ ತೋರಿಸಿ. ಇದು ಕಿವಿ ಫ್ರೂಟ್. ಇದು 330 ರೂಪಾಯಿ 3ಕ್ಕೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿತ್ತು ಅಂತ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಊಟ ಮಾಡಿ ಮತ್ತು ಮಲಗಿದ್ದಾಯಿತು. ಸೊ ಹಂಗಾಗಿ ನಾನು ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ಸೊ ಹಂಗಾಗಿ
ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಆ್ಯಂಡ್ ಆ ಹೋಮ್ ಸ್ಟೇ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ವಿಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹೋಮ್ ಸ್ಟೇ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ವೆದರ್ನ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.